ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ತಿಳಿದು ಬದುಕು. ನಿನ್ನಲ್ಲಿ ಬರುವ ಪ್ರತಿ ಆಲೋಚನೆಯು ಒಬ್ಬರಿಗೆ ಬೆಳಕು ಕೊಡುವ ಥರ ಇರಬೇಕೇ ಹೊರತು ಒಬ್ಬರನ್ನು ಕತ್ತಲ ಕೋಣೆಗೆ ತಳ್ಳುವ ಥರ ಇರಬಾರ್ದು. ಮೋಸ ಎಲ್ಲರೂ ಮಾಡ್ತಾರೆ, ಆದರೆ ನಂಬಿಕೆ ದ್ರೋಹ ನಾವು ತುಂಬ ನಂಬಿದವರೇ ಮಾಡ್ತಾರೆ. ನಾವ್ಯಾರಿಗೆ ಒಳ್ಳೆಯದನ್ನು ಬಯಸ್ತೇವೋ ಅವರೇ ನಮ್ಮನ್ನು ಕೆಟ್ಟವರನ್ನಾಗಿ ನೋಡ್ತಾರೆ. ಕಾಳಿಂಗ ಸರ್ಪದಲ್ಲೂ ಇರದಷ್ಟು ವಿಷ ಎಷ್ಟೋ ಜನರ ನಾಲಿಗೆ ಮೇಲೆ ಕಂಡು ಬರ್ತದೆ. ಹಾಲು ಒಡೆಯಲು ಒಂದೇ ಒಂದು ಹನಿ ಹುಳಿ ಸಾಕು, ಅದರಂತೆ ಮನಸ್ಸು ಒಡೆಯಲು ಒಂದೇ ಒಂದು ಮಾತು ಸಾಕು. ದೇಹಕ್ಕೆ ಆಗುವ ನೋವನ್ನು ಸಹಿಸಿಕೊಳ್ಬೋದು, ಆದರೆ ಮನಸ್ಸಿಗಾಗುವ ನೋವನ್ನು ಸಹಿಸಿಕೊಳ್ಳುವುದು ಅಸಾಧ್ಯ. ಮನುಷ್ಯ ಎಷ್ಟು ಒಳ್ಳೆಯವನಾಗಿರ್ತಾನೋ ಅವನ ಹಣೆಬರ ಅಷ್ಟೇ ಕೆಟ್ಟದಾಗಿರುತ್ತೆ. ಸಮಯಕ್ಕೆ ತಕ್ಕಂತೆ ನಟಿಸುವ ಜನಗಳಿಗೆ ಮಾತ್ರ ಈ ಪ್ರಪಂಚದಲ್ಲಿ ಬೆಲೆ ಜಾಸ್ತಿ. ಜೀವನದಲ್ಲಿ ಖುಷಿಯಾಗಿ ಇರಬೇಕು ಅಂದ್ರೆ ಯಾರಿಂದಲೂ ಏನನ್ನೂ ಬಯಸಬಾರದು. ಮನುಷ್ಯ ನಿಜವಾದ ಬದಲಾವಣೆ ಆಗೋದು ಅವನಿಗೆ ಅವಮಾನ ಅಪಮಾನ ಅಲ್ಲದೆ ಅವನ ಮನಸ್ಸಿಗೆ ಸಹಿಸಿಕೊಳ್ಳಲಾಗದ ಪೆಟ್ಟು ಬಿದ್ದಾಗ. ಮನುಷ್ಯ ಬದಲಾವಣೆಯ ದಾರಿಯನ್ನು ಹಿಡಿತಾನೆ. ತಾಳ್ಮೆಯಿಂದ ಇರು. ನೀ ಪಡುತ್ತಿರುವ ಕಷ್ಟಕ್ಕೆ ಒಳ್ಳೆ ದಿನ ಬಂದೇ ಬರುತ್ತೆ. ಜೀವನದಲ್ಲಿ ಸಮಸ್ಯೆ ಇರಬೇಕು ನಿಜ, ಆದರೆ ಸಮಸ್ಯೆನೇ ಜೀವನ ಆಗಬಾರ್ದು. ಬೆಲೆ ಇಲ್ಲದ ಮಾತುಗಳನ್ನಾಡಿ ನಿನ್ನ ಬೆಲೆಯನ್ನು ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಮೂಕನಂತಿರುವುದೇ ಒಳ್ಳೆಯದು. ಸುಂದರ ಶರೀರದೊಳಗಿನ ಕೆಟ್ಟ ಮನಸ್ಸು ಬಂಗಾರದ ಪಾತ್ರೆಯಲ್ಲಿರುವ ಹಳಸಿದ ಅನ್ನವಿದ್ದಂತೆ. ಪುಸ್ತಕವನ್ನು ಓದಿ ಜ್ಞಾನ ಸಂಪಾದಿಸ್ಕೊ, ಆದರೆ ಮನುಷ್ಯರನ್ನ ಓದುವುದನ್ನು ಮಾತ್ರ ಮರಿಬೇಡ. ಇವತ್ತಿನ ಕಾಲದಲ್ಲಿ ಜ್ಞಾನಕ್ಕಿಂತ ಲೋಕಜ್ಞಾನ ತುಂಬಾ ಮುಖ್ಯ. ಕೆಲವರಿಗೆ ಬೇರೆಯವರ ಕಾಲು ಎಳೆಯೋದೇ ಕೆಲಸ, ಅದನ್ನೇ ಸಾಧನೆ ಅಂದ್ಕೊಂಡು ಬದುಕ್ತಾರೆ. ಆದರೆ ಅವರಿಗೆ ಗೊತ್ತೇ ಇರಲ್ಲ ಬೇರೆಯವರಿಗೆ ಕೇಡು ಬಯಸಿ ಉದ್ಧಾರ ಆದವರು ಚರಿತ್ರೆಯಲ್ಲೇ ಇಲ್ಲ ಅಂತ. ಜೀವನ ಎಲ್ಲವನ್ನ ಕಲಿಸ್ತದೆ, ಕಲಿಯಬೇಕಷ್ಟೇ. ಇದು ಮೋಸದ ಜಗತ್ತು. ಯಾರನ್ನಾದ್ರೂ ನಂಬುವ ಮುಂಚೆ 100 ಬಾರಿ ಯೋಚಿಸು. ಯಾಕಂದ್ರೆ ಇಲ್ಲಿ ಮುಖಕ್ಕಿಂತ ಮುಖವಾಡಗಳೇ ಜಾಸ್ತಿ. ಬದಲಾಗುವ ಜನರ ಮಧ್ಯೆ ಬದಲಾಗಿ ಬದುಕು. ಬರೀ ಮಾತಿಗಷ್ಟೇ ಸೀಮಿತವಾಗಿರೋ ಕೆಲವೊಂದು ಸ್ನೇಹ, ಹೆಸರಿಗಷ್ಟೇ ಸೀಮಿತವಾಗಿರೋ ಪ್ರೀತಿ, ಅವಶ್ಯಕತೆಗೆ ಸೀಮಿತವಾಗಿರೋ ಸಂಬಂಧ, ಇವೆಲ್ಲ ಜೀವನದಲ್ಲಿ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಪ್ರತಿಯೊಂದರ ಬೆಲೆ ಅದರ ಸಮಯ ಬಂದಾಗಲೇ ತಿಳಿಯೋದು. ನಾನು, ನಂದು, ನನ್ನಿಂದಲೇ, ನಾನಿದ್ರೆ ಎಲ್ಲ ಎಂಬ ಅಹಂಕಾರ ತಲೆಗೆ ಏರಿಸಿಕೊಂಡವನಿಗೆ ಯಾವತ್ತೂ ತನ್ನ ತಪ್ಪಿನ ಅರಿವಾಗುವುದಿಲ್ಲ. ಕೋಳಿ ಕೂಗಿದರೆ ಮಾತ್ರ ಬೆಳಕಾಗುತ್ತದೆ ಎಂದು ತಿಳ್ಕೊಳ್ಳುವ ಮೊದಲು ಸಮಯ ಆಗಿದ್ದಕ್ಕೆ ಕೋಳಿ ಕೂಗಿದ್ದು ಎನ್ನುವ ವಾಸ್ತವ ಸತ್ಯ ತಿಳಿದುಕೊಳ್ಳಿ. ಬದುಕೆಂಬ ನಾಟಕದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೇನೋ ಕೆಲವೊಮ್ಮೆ ಬೇರೆಯವರ ಜೀವನದಲ್ಲಿ ಅವಶ್ಯವಿಲ್ಲದ ಪಾತ್ರ ವಹಿಸಿ ತಪ್ಪಾದ ಪಾತ್ರಧಾರಿ ಆಗಿ ಹೋಗ್ತೀವಿ. ನಿಯತ್ತಾಗಿ ಬದುಕೋರಿಗೆ ಜನ ಕೈ ಕೊಡ್ಬೋದು, ಆದರೆ ಒಳ್ಳೆತನ ಯಾವತ್ತೂ ಕೈ ಬಿಡೋದಿಲ್ಲ. ಜೀವನದಲ್ಲಿ ಪಡೆದುಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಜಾಸ್ತಿ. ಬದಲಾಗುವ ಜನರ ನಡುವೆ ಬದಲಾಗಿ ಬದುಕು. ಕೆಲವರ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತೇವೆ, ಕಾರಣ ಸಮಯ ಕಳೆಯೋದಕ್ಕಲ್ಲ, ಕಷ್ಟ ಸುಖದಲ್ಲಿ ಸದಾ ನಮ್ಮ ಜೊತೆ ಇರ್ತಾರೆ ಅನ್ನೋ ನಂಬಿಕೆಯಿಂದ. ಸಮಯ ತಗೊಂಡು ಒಂದೊಳ್ಳೆ ಕ್ಷಣ ಕಳೆಯಿರಿ, ಇಲ್ಲದಿದ್ರೆ ಒಂದೊಳ್ಳೆ ಕ್ಷಣ ತಗೊಂಡು ಸಮಯವೇ ನಿಮ್ಮನ್ನ ಕಳೆಯುತ್ತೆ. ಸ್ವಾರ್ಥ ಸಂಬಂಧಗಳಿಗೆ ಅತಿಯಾಗಿ ಸಿಲುಕಬೇಡಿ. ಅವಶ್ಯಕತೆ ಮುಗಿದ ನಂತರ ನಡು ನೀರಲ್ಲಿ ತೊರೆದು ಹೋಗ್ತಾರೆ. ಬದುಕಿನಲ್ಲಿ ಒಳ್ಳೆಯ ದಿನಗಳನ್ನು ಕಾಣುವುದಕ್ಕೆ ಕೆಲವೊಂದು ಕೆಟ್ಟ ದಿನಗಳನ್ನು ದಾಟಿ ಹೋಗಲೇಬೇಕಾಗ್ತದೆ. ಬದುಕು ನಮ್ಮದೇ ಆದರೆ ಕೆಲವು ತೀರ್ಮಾನಗಳು ನಮ್ಮದಾಗಿರೋದಿಲ್ಲ. ಬಿರುಗಾಳಿ ಜೋರಾದ್ರೆ ದೋಣಿ ಮುಳುಗ್ತದೆ, ಅಹಂಕಾರ ಹೆಚ್ಚಾದ್ರೆ ವ್ಯಕ್ತಿತ್ವ ಮುಳುಗ್ತದೆ. ಅವಮಾನ ಆದ ಕಡೆ ಸಂಬಂಧ ಬೇಡ, ಇಷ್ಟ ಇಲ್ಲದವರ ಜೊತೆ ಮಾತು ಬೇಡ. ಎಂದೋ ಮಾಡಿದ ಒಳ್ಳೆಯ ಕೆಲಸಗಳು ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿತವೆ. ಒಂದು ಸಂಬಂಧ ಅಂದಮೇಲೆ ಒಬ್ಬರು ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ಆ ಸಂಬಂಧದಲ್ಲಿ ಪ್ರೀತಿ ಇರ್ತದೆ. ಇಲ್ಲ ಅಂದ್ರೆ ಆ ಸಂಬಂಧದಲ್ಲಿ ಅನಿವಾರ್ಯತೆ ಇರ್ತದೆ ಹೊರತು ಪ್ರೀತಿ ಅನ್ನೋದಿರೋದೇ ಇಲ್ಲ. ಜೀವನವೆಂದರೆ ಬಗೆಹರಿಸಬೇಕಾದ ಸಮಸ್ಯೆ ಅಲ್ಲ, ಅನುಭವಿಸಬೇಕಾದ ವಾಸ್ತವ. ಶಿಕ್ಷಣ ಎನ್ನುವುದು ಹಾಗಲಕಾಯಿಯಂತೆ, ತಿನ್ನಲು ಬೇಸರ, ತಿಂದರೆ ನಮ್ಮ ಆರೋಗ್ಯಕ್ಕೆ ಹಿತಕರ. ಯಾರಿಗೆ ಆಗಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟರೆ ನಮ್ಮನ್ನು ಕಸಕ್ಕಿಂತ ಕಡೆಯಾಗಿ ನೋಡ್ತಾರೆ. ಸಂಬಂಧಿಕರಿಗಿಂತ ದೊಡ್ಡ ಶತ್ರು ಮತ್ತೊಬ್ಬ ಇಲ್ಲ. ಸಂಭ್ರಮದಲ್ಲಿ ಜೊತೆಯಾಗುವ 1000 ಸಂಬಂಧಕ್ಕಿಂತ ನೋವಿನಲ್ಲಿ ಜೊತೆಯಾಗುವ ಒಂದು ಹೃದಯ ಶ್ರೇಷ್ಠ. ಈ ದಿನಗಳಲ್ಲಿ ನಂಬಿಕಸ್ಥರಿಗೆ ಜಾಗ ಇಲ್ಲ, ನಟಿಸುವವರಿಗೆ ಹೆಚ್ಚಿನ ಬೆಲೆ. ಮುಖ್ಯವಾಗಿ ಹಣ ಇರುವವರ ಮಾತು ಮೇಲೆ ಇರ್ತದೆ. ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆನೂ ಕೇವಲವಾಗಿ ಮಾತಾಡಬೇಡಿ.
ಯಾಕಂದ್ರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗಷ್ಟೇ ಗೊತ್ತಿರುತ್ತದೆ. ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದ ಬರುತ್ತದೇ ಹೊರತು ಅಂಗೈಯ ಅದೃಷ್ಟ ರೇಖೆಗಳಿಂದಲ್ಲ. ನಂಬಿಕೆ ಇಲ್ಲದ ಕಡೆ ಬೆರೆತು ಬಾಳುವುದಕ್ಕಿಂತ ಮರೆತು ಬಾಳುವುದೇ ಉತ್ತಮ. ಹಣವಿದ್ದರೆ ಅಪರಿಚಿತರು ಕೂಡ ಸಂಬಂಧಿಕರು, ಹಣವಿಲ್ಲದಿದ್ದರೆ ಸಂಬಂಧಿಕರು ಕೂಡ ಅಪರಿಚಿತರು. ಎರಡು ವಸ್ತುಗಳನ್ನು ಮಾತ್ರ ಎಂದಿಗೂ ವ್ಯರ್ಥ ಮಾಡಬೇಡಿ. ಅನ್ನದ ಕಣಗಳನ್ನು ಹಾಗೂ ಆನಂದದ ಕ್ಷಣಗಳನ್ನು. ಕೆಲವೊಮ್ಮೆ ನಿಮಗಾಗಿ, ಇನ್ನು ಕೆಲವೊಮ್ಮೆ ನಿಮ್ಮವರಿಗಾಗಿ. ನಾವತ್ತು ಇನ್ನೊಬ್ಬರನ್ನ ನಗಿಸಿದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ನೋವುಂಟು ಮಾಡಿ ನಾವು ನಗಬಾರ್ದು. ಕಣ್ಣೀರು ಉಪ್ಪಲ್ವಾ, ಋಣ ತಪ್ಪದು. ದುಡ್ಡನ್ನು ಇವತ್ತಲ್ಲ ನಾಳೆ ಸಂಪಾದಿಸಬಹುದು, ಆದರೆ ಯಾವಾಗಲೂ ನಮ್ಮ ಜೊತೆ ನಿಲ್ಲೋ ವ್ಯಕ್ತಿನ ಕಳೆದುಕೊಂಡರೆ ಸಂಪಾದಿಸಲು ಸಾಧ್ಯವಿಲ್ಲ. ಬದುಕೊಂದು ಸುಂದರ ಪಯಣ. ಇಲ್ಲಿ ಕಲಿಯೋ ಪಾಠಗಳಿರ್ತವೆ, ಪರಿಹರಿಸೋ ಸಮಸ್ಯೆಗಳಿರ್ತವೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸಂಭ್ರಮಿಸೋ ಅನುಭವಗಳಿರ್ತವೆ. ಯೋಚಿಸಿದೆಲ್ಲ ಸತ್ಯ ಅಲ್ಲ, ಸತ್ಯ ಯಾವತ್ತೂ ಯೋಚಿಸಿದಂತೆ ಇರೋದಿಲ್ಲ. ಅನುಭವವೇ ಯಾವಾಗಲೂ ಸತ್ಯ. ಕೊಟ್ಟಿರೋ ಹಣ, ಪ್ರೀತಿಸಿರೋ ಋಣ ಎರಡನ್ನು ವಾಪಸ್ ಪಡಿಬೇಕು ಅಂದ್ರೆ ಅವೆರಡನ್ನು ನಿಯತ್ತಾಗಿರೋರಿಗೆ ಮಾತ್ರ ಕೊಡಬೇಕು. ಸೊಕ್ಕು ತೋರಿಸುವ ಜನರ ನಡುವೆ ನಕ್ಕು ಬದುಕುವುದೇ ಜೀವನ. ಮೋಸ ಅರಿವಾದಾಗ ಮೂರ್ಖನಾದೆ ಎಂದು ಚಿಂತಿಸಬೇಡ, ಸತ್ಯ ಅರಿವಾಯ್ತೆಂದು ಸಂತೋಷಪಡು. ನಮ್ಮ ಬದುಕಿನಲ್ಲಿ ಕನ್ನಡಿ ಮತ್ತು ನೆರಳಿನಂಥ ಸ್ನೇಹಿತರಿರಬೇಕು. ಕನ್ನಡಿ ಸುಳ್ಳು ಹೇಳೋದಿಲ್ಲ ಮತ್ತು ನೆರಳು ಎಂತಹ ಸಂದರ್ಭದಲ್ಲೂ ಬಿಟ್ಟು ಹೋಗೋದಿಲ್ಲ. ಕೋಪ ಬಂದಾಗ ನಾಲಿಗೆ ತೆರೆಯುವ ಮುನ್ನ ಅವರು ನಿಮಗೆ ಮಾಡಿದ ಸಹಾಯ, ನೀಡಿದ ಪ್ರೀತಿ ಅಥವಾ ನಿಮ್ಮನ್ನು ಸಹಿಸಿ ಕ್ಷಮಿಸಿದ ಕ್ಷಣಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಬೇರೊಬ್ಬರನ್ನು ಮಾದರಿಯಾಗಿ ಇಟ್ಕೊಂಡು ಬದುಕಿದ್ರೆ ಸಾಲದು. ನಾವು ಇನ್ನೊಬ್ಬರಿಗೆ ಮಾದರಿಯಾಗುವಂತೆ ಬದುಕಬೇಕು. ಪರಿಚಯ ತಪ್ಪಲ್ಲ, ಆತ್ಮೀಯತೆ ತಪ್ಪು. ಆತ್ಮೀಯತೆ ತಪ್ಪಲ್ಲ, ಭರವಸೆ ಇಡೋದು ತಪ್ಪು. ಭರವಸೆ ತಪ್ಪಲ್ಲ, ಪರಿಚಯ ಆದವರನ್ನೆಲ್ಲ ನಮ್ಮವರು ಅಂತ ಭಾವಿಸೋ ತಪ್ಪು. ಜನರು ಹಣ ಮತ್ತು ಆಸ್ತಿಯನ್ನು ಮಾತ್ರ ಭದ್ರವಾಗಿ ಇಟ್ಕೋತಾರೆ, ಪ್ರೀತಿ ಮತ್ತು ಸಂಬಂಧಗಳನ್ನಲ್ಲ. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನ ತನ್ನ ಜೀವನದಲ್ಲಿ ನೋಡಿರ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನ ಬಯಸೋದಿಲ್ಲ. ಜೀವನ ಎಂಬ ತರಗತಿಯಲ್ಲಿ ಗಂಟೆಗೊಂದು ಪಾಠ, ನಿಮಿಷಕ್ಕೊಂದು ಅನುಭವ. ಹೊರಗಡೆ ಹಾರೈಸುವುದು, ಒಳಗಡೆ ಶಾಪ ಕೊಡೋದು. ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ. ಹೊರಗಡೆ ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ. ಹೊರಗಡೆ ನಿಯತ್ತಾಗಿರೋದು, ಒಳಗಡೆ ನಂಬಿಕೆ ದ್ರೋಹ ಮಾಡೋದು. ಇದು ಇಂದಿನ ಮನುಷ್ಯನ ನೈಜ ಶೈಲಿ. ಒಳ್ಳೆತನ ಇದ್ದರೆ ಎಲ್ಲರೂ ಪ್ರೀತಿಸ್ತಾರನ್ನೋ ಸುಳ್ಳು, ಬಳಸಿಕೊಳ್ತಾರೆ ಅನ್ನೋದೇ ಶುದ್ಧ ಸತ್ಯ. ತಪ್ಪು ಮಾಡುವುದೇನೂ ದೊಡ್ಡದಲ್ಲ, ತಪ್ಪು ಮಾಡಿದ್ದು ತಪ್ಪು ಎಂದು ಒಪ್ಪಿಕೊಂಡು ತಿದ್ದಿಕೊಂಡು ನಡೆಯುವುದು ದೊಡ್ಡದು. ಬಣ್ಣದ ಮಾತುಗಳು ಮುತ್ತುಗಳಾಗ್ತವೆ, ಸತ್ಯದ ಮಾತುಗಳು ಮುಳ್ಳುಗಳಾಗ್ತವೆ. ಇದೇ ಈಗಿನ ಜನರ ಮನಸ್ಸಿನ ನಿಜವಾದ ವಾಸ್ತವ. ನಕಲಿ ಜನಗಳ ಜೊತೆಗೆ ಅಸಲಿ ಭಾವನೆಗಳನ್ನು ಹಂಚಿಕೊಳ್ಬೇಡಿ. ಇದು ಬಣ್ಣ ಬಣ್ಣಗಳಿಂದ ಕೂಡಿದ ಪ್ರಪಂಚ. ಎಲ್ಲರೂ ನಮ್ಮವರಂತೆ ಕಂಡರೂ ಯಾರೂ ನಮ್ಮವರಲ್ಲ. ಬಯಸಿದ್ದು ಸಿಗಬೇಕಾದ್ರೆ ಯೋಗವಿರಬೇಕು, ಸಿಕ್ಕಿದ್ದು ಉಳಿಸಿಕೊಳ್ಳಬೇಕಾದ್ರೆ ಯೋಗ್ಯತೆ ಇರಬೇಕು. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಎಷ್ಟೇ ಸಕ್ಕರೆ ತಿನಿಸಿದ್ರು ಬೇವಿನ ಕಹಿಯನ್ನೇ ಕಕ್ಕುವರಯ್ಯ. ಒಳ್ಳೆಯ ಪುಸ್ತಕಗಳು, ಒಳ್ಳೆಯ ವ್ಯಕ್ತಿಗಳು ಎಂದಿಗೂ ಅರ್ಥವಾಗೋದಿಲ್ಲ. ಸರಿಯಾಗಿ ಓದಬೇಕು. ಜೀವನ ಕಲಿಸಿದ್ದು ಇಷ್ಟೇ, ನಾವು ಇನ್ನೊಬ್ಬರ ಕಷ್ಟಕ್ಕೆ ಆಗಬೇಕೇ ಹೊರತು ನಾವೇ ಇನ್ನೊಬ್ಬರಿಗೆ ಕಷ್ಟವಾಗಬಾರ್ದು. ಜೀವನ ತುಂಬಾ ಚಿಕ್ಕದು. ನಿಮ್ಮನ್ನು ನಗಿಸುವ ಮತ್ತು ಪ್ರೀತಿಸುವ ಜನರೊಂದಿಗೆ ಸುಂದರ ಕ್ಷಣಗಳನ್ನು ಅನುಭವಿಸಿ. ನಿನ್ನನ್ನು ನಿರ್ಲಕ್ಷಿಸಿದವರ ಎದುರು ನಿರೀಕ್ಷೆಗೂ ಸಿಗದ ಹಾಗೆ ಬದುಕು. ತಲೆ ತಗ್ಗಿಸಿ ನಿನ್ನ ಕೆಲಸ ನೀನು ಮಾಡಿದ್ರೆ ಅದರ ಫಲ ನಿನ್ನನ್ನು ತಲೆ ಎತ್ತುವಂತೆ ಮಾಡ್ತದೆ. ಇನ್ನೊಬ್ಬರ ಜೀವನದಲ್ಲಿ ಆಟವಾಡಿ ಕೈಕೊಟ್ಟು ತಪ್ಪಿಸಿಕೊಂಡೆ ಅಂತ ಖುಷಿ ಪಡಬೇಡಿ. ಆದರೆ ಮೇಲೊಬ್ಬ ನಾವು ಮಾಡಿದ್ದನ್ನು ನಮಗೆ ಮರಳಿಸ್ತಾನೆ ಅನ್ನೋದನ್ನ ಮರಿಬೇಡಿ. ಕೆಲವು ಬಾರಿ ನಮ್ಮ ಒಳ್ಳೆತನವೇ ನಮಗೆ ಮುಳ್ಳಾಗಿ ಬಿಡುತ್ತೆ. ಸುಳ್ಳು ಹೇಳಿ ಒಳ್ಳೆಯವನೆಂದು ಕರೆಸಿಕೊಳ್ಳುವ ಬದಲು ಸತ್ಯ ಹೇಳಿ ಕೆಟ್ಟವನಾದ್ರೂ ಪರವಾಗಿಲ್ಲ. ಯಾಕಂದ್ರೆ ಸುಳ್ಳಿನ ಮುಖವಾಡ ಒಂದಲ್ಲ ಒಂದಿನ ಕಳಚಿ ಬೀಳ್ತದೆ. ಮುಖವಾಡವಿಲ್ಲದ ಸತ್ಯ ಶಾಶ್ವತವಾಗಿ ಹೃದಯಗಳಲ್ಲಿ ಉಳಿತದೆ. ಮದುವೆಯ ಮೆರವಣಿಗೆಯಲ್ಲಿ ವರನು ಕೊನೆಯದಾಗಿ ನಡೆಯುತ್ತಾನೆ ಮತ್ತು ಪ್ರಪಂಚವು ಮುಂದೆ ಸಾಗ್ತದೆ. ಶವಯಾತ್ರೆಯಲ್ಲಿ ಶವ ಸಂಸ್ಕಾರವು ಮುಂದೆ ಸಾಗ್ತದೆ ಮತ್ತು ಜಗತ್ತು ಹಿಂದೆ ನಡೆಯುತ್ತದೆ. ಅಂದ್ರೆ ಜಗತ್ತು ಸಂತೋಷದಲ್ಲಿ ಮುಂದೆ ಸಾಗ್ತದೆ ಮತ್ತು ದುಃಖದಲ್ಲಿ ಹಿಂದುಳಿಯುತ್ತದೆ ಅನ್ನೋದು ಇದರ ಅರ್ಥ. ಊರಲ್ಲಿ ಒಂದು ಮನೆಯ ಕಟ್ಟಿ ಬೇರೆ ಊರಲ್ಲಿ ತಿಂಗಳ ಮನೆಯ ಬಾಡಿಗೆ ಕೊಡುವಾಗ ಮನೆ ಕಟ್ಟಿದವನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು. ನಗುವಿನೊಂದಿಗೆ ದಿನವನ್ನು ಪ್ರಾರಂಭಿಸಿ. ಆಗ ನೀವು ಭೇಟಿಯಾಗುವ ಪ್ರತಿಯೊಬ್ಬರು ನಗುವಿನೊಂದಿಗೆ ಕಾಣಿಸ್ತಾರೆ. ಬಂಗಾರ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗೋದಿಲ್ಲ.
ಮನಸ್ಸಿಗೆ ನೆಮ್ಮದಿ ಇದ್ರೆ ಮಾತ್ರ ಬಾಳು ಬಂಗಾರವಾಗ್ತದೆ. ವಾಸ್ತವವನ್ನು ಒಪ್ಪಿಕೊಂಡು ಮುಂದೆ ನಡೆದು ಬಿಡು. ಯಾಕಂದ್ರೆ ಇಲ್ಲಿ ಎಲ್ಲರದು ಮುಖವಾಡದ ಬದುಕೆ. ನಾಟಕದ ಬದುಕನ್ನು ಸೃಷ್ಟಿಸಿಕೊಂಡವರಿಗೆ ನೊಂದ ಹೃದಯದ ಕಣ್ಣೀರು ಎಂದಿಗೂ ಬಿಡೋದಿಲ್ಲ. ಕರ್ಮವೇ ಪಾಠ ಕಲಿಸೋದು. ಅರಮನೆ ಸಿಕ್ತು ಅಂತ ನಿನಗೆ ಮೊದಲು ನೆರಳು ಕೊಟ್ಟ ಗುಡಿಸಲನ್ನ ಮರಿಬೇಡ. ತಪ್ಪುಗಳನ್ನು ಮರೆತು ಬಿಡಿ. ಅದರಿಂದ ಕಲಿತ ಪಾಠಗಳನ್ನಷ್ಟೇ ನೆನಪಿಟ್ಕೊಳ್ಳಿ. ಬಹುತೇಕ ಸಂಬಂಧಗಳು ಹಾಳಾಗೋದು ಹೊಡೆದಾಟದಿಂದಲ್ಲ, ಬೆನ್ನ ಹಿಂದೆ ಮಾತಾಡೋದ್ರಿಂದ. ಏನಾಗಬೇಕು ಅದು ಆಗೇ ಆಗ್ತದೆ. ಸಮಾಧಾನವಾಗಿರು. ನಾವಿಲ್ಲಿ ಆಟಗಾರರಷ್ಟೇ, ತೀರ್ಪುಗಾರರಲ್ಲ. ಕಡಿಮೆ ಕಾಳಜಿ ವಹಿಸಿದ್ರೆ ನೀವು ಅವರನ್ನ ಕಳೆದುಕೊಳ್ತೀರಿ. ಹೆಚ್ಚು ಕಾಳಜಿ ವಹಿಸಿದ್ರೆ ನೀವು ನಿಮ್ಮನ್ನ ಕಳೆದುಕೊಳ್ತೀರಿ. ಇದು ಇಂದಿನ ಪ್ರಪಂಚದ ಸತ್ಯ. ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತಾಡುವ ಜನರಿಗಲ್ಲ. ಎಲ್ಲ ವಸ್ತುಗಳಿಗೂ ಬೆಲೆ ಕಟ್ಟುವಷ್ಟು ಶ್ರೀಮಂತನಾಗು, ಆದರೆ ಎಲ್ಲರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಬೇಡ. ಜೀವನದಲ್ಲಿ ಮನುಷ್ಯ ಎಷ್ಟು ನೋವು ಅವಮಾನ ಪಡ್ತಾನೋ ಅಷ್ಟೇ ಚೆನ್ನಾಗಿ ಬದುಕ್ತಾನೆ. ಅವನಿಗೆ ಛಲ ಅನ್ನೋದು ಇರಬೇಕು ಅಷ್ಟೇ. ಕಡಿಮೆ ಮಾತನಾಡಿ, ಮೆಲ್ಲಗೆ ಮಾತಾಡಿ, ಮಧುರವಾಗಿ ಮಾತನಾಡಿ, ಗೌರವದಿಂದ ಮಾತನಾಡಿ, ಪ್ರೀತಿಯಿಂದ ಮಾತನಾಡಿ, ಯೋಚಿಸಿ ಮಾತನಾಡಿ. ದುಡಿಮೆ ನಂಬಿಕೊಂಡು ಬದುಕುವವನಿಗೆ ಅದೃಷ್ಟದ ಮೇಲೆ ನಂಬಿಕೆ ಇರೋದಿಲ್ಲ. ದುಡಿಮೆ ಅಂತ ದೇಹಕ್ಕೆ ವಿಶ್ರಾಂತಿ ಕೊಡದೆ ಹೋದ್ರೆ ನೀನು ದುಡಿದದೆಲ್ಲ ಪರರಿಗೆ ವಿಶ್ರಾಂತಿ ಪಡೆಯಲು ಕೊಟ್ಟು ನೀನು ಶಾಶ್ವತ ವಿಶ್ರಾಂತಿ ಪಡೆಯುವೆ. ನಮ್ಮಲ್ಲೇ ಇರುವ 5 ಬೆರಳುಗಳು ಒಂದಕ್ಕೊಂದು ಸಮನಾಗಿರೋದಿಲ್ಲ. ಅಂದಮೇಲೆ ಇನ್ನು ಬೇರೆ ಬೇರೆ ಎಲ್ಲರ ವಿಚಾರಗಳು ಹೇಗೆ ಸಮನಾಗಿರಲು ಸಾಧ್ಯ? ಅದಕ್ಕಾಗಿ ಎಲ್ಲರೂ ಒಪ್ಪುವಂತೆ ಎಲ್ಲರೂ ಬದುಕುವುದಕ್ಕೆ ಆಗೋದಿಲ್ಲ. ಅವರವರ ವಿಚಾರ, ಅವರವರ ಬದುಕಷ್ಟೇ. ಉಳ್ಳವರು ಚಿನ್ನದಲ್ಲಿರಿಸಿ ಪೂಜಿಸುವರು, ಇನ್ನುಳಿದವರು ಬೆಳ್ಳಿಯಲ್ಲಿರಿಸಿ ಪೂಜಿಸುವರು. ನಾನೇನು ಮಾಡನೆಯ ಮನಸ್ಸಲ್ಲಿಟ್ಟು ನಿನ್ನ ಪೂಜಿಸುವೆ. ಅಗತ್ಯವಾದ ವೇಳೆಯಲ್ಲಿ ಕೊಟ್ಟದ್ದು ಅಲ್ಪವಾದರೂ ಅಮೂಲ್ಯ. ನಮ್ಮಿಂದ ಉಪಯೋಗ ಇದ್ದರಷ್ಟೇ ನಮ್ಮ ಮುಂದೆ ನಮ್ಮದೇ ಪ್ರಚಾರ, ಇಲ್ಲದಿದ್ರೆ ಊರು ತುಂಬ ಅಪಪ್ರಚಾರ. ಅಹಂಕಾರ, ದುರಹಂಕಾರ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅದು ಕೇವಲ ಸಮಯವಿದ್ದಾಗ ಮಾತ್ರ. ನನ್ನವರೆಂಬ ಭ್ರಮೆ ಬಹಳ ಇತ್ತು. ಹಿಂದೆ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಇತ್ತು. ಜೀವನ ಎಂಬ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಪ್ರಶ್ನೆ ಪತ್ರಿಕೆ. ಇಲ್ಲಿ ಒಬ್ಬರನ್ನು ನೋಡಿ ನಕಲು ಮಾಡಲು ಸಾಧ್ಯವಿಲ್ಲ. ತಮ್ಮ ಸ್ವಂತ ಬುದ್ಧಿಯಿಂದ ಬರೆದು ಪಾಸಾಗಬೇಕು. ಮೋಸಕ್ಕೆ ಒಳಗಾದವರು ಅಷ್ಟೇನೂ ಕಳೆದುಕೊಳ್ಳೋದಿಲ್ಲ. ಮೋಸ ಮಾಡಿದವರು ಬಹಳಷ್ಟು ಕಳೆದುಕೊಳ್ತಾರೆ. ಆಳವೇ ತಿಳಿಯದ 1000 ಸಂಬಂಧಗಳೊಂದಿಗೆ ಸಲುಗೆಯಿಂದ ಇರುವುದಕ್ಕಿಂತ ಅಂತರಾಳವನ್ನು ಅರಿತ ಒಂದು ಸಹೃದಯದೊಂದಿಗೆ ಸ್ನೇಹ ಬೆಳೆಸುವುದು ಶ್ರೇಷ್ಠ. ಮಾನವನ ಸಹಜ ಗುಣ. ತನ್ನ ತಪ್ಪುಗಳಿಗೆ ವಕೀಲನಾಗ್ತಾನೆ, ಪರರ ತಪ್ಪುಗಳಿಗೆ ನ್ಯಾಯಾಧೀಶನಾಗ್ತಾನೆ. ನಿಮ್ಮ ಜೇಬು ತುಂಬಿದ್ರೆ ನಿಮ್ಮ ಶತ್ರುಗಳು ಕೂಡ ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾರೆ. ಅದೇ ನಿಮ್ಮ ಜೇಬು ಖಾಲಿ ಆದ್ರೆ ನಿಮ್ಮ ಜೊತೆ ನಿಮ್ಮ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಸರಿಯಾಗಿ ಮಾತಾಡೋದಿಲ್ಲ. ಎಲ್ಲ ಘಟನೆಗಳು ನನ್ನ ವಿರುದ್ಧವಾಗಿಯೇ ನಡೆಯುತ್ತಿದೆ ಅಂತ ಬೇಸರ ಮಾಡ್ಕೋಬೇಡಿ. ವಿಮಾನ ಮೇಲೇರಬೇಕಾದ್ರೆ ಗಾಳಿಯ ವಿರುದ್ಧವೇ ಸಾಗಬೇಕು. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಒಬ್ಬ ಒಳ್ಳೆಯ ವ್ಯಕ್ತಿಗಾಗಿ ಕಾದು ನೋಡಿದ ಸಮಯ, ಒಂದೊಳ್ಳೆಯ ಕೆಲಸಕ್ಕಾಗಿ ಖರ್ಚು ಮಾಡಿದ ಹಣ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವಸ್ಥಾನದ ಒಳಗೆ ಹೋಗಿ ಬರುವಷ್ಟರಲ್ಲಿ ಬೂದಿ ವಿಭೂತಿ ಆಗ್ತದೆ, ನೀರು ತೀರ್ಥವಾಗ್ತದೆ, ಅಕ್ಕಿ ಅಕ್ಷತೆ ಆಗ್ತದೆ, ಕೊಬ್ಬರಿ ಪ್ರಸಾದವಾಗ್ತದೆ, ಅನ್ನ ನೈವೇದ್ಯವಾಗ್ತದೆ. ಇಷ್ಟು ಬದಲಾದರೂ ಮನುಷ್ಯನು ಮಾತ್ರ ದೇವಾಲಯವನ್ನು ಪ್ರವೇಶಿಸಿ ಬದಲಾಗದೆ ಹೊರಗೆ ಬರ್ತಾನೆ. ಸಂತೋಷ ಅನ್ನೋದು ಬೇರೆಲ್ಲೂ ಇಲ್ಲ. ನಾವಿಷ್ಟಪಡುವವರು ನಮ್ಮ ಜೊತೆನೇ ಇದ್ರೆ ಸಾಕು. ಆ ಸಂತೋಷದ ಮುಂದೆ ಬೇರೆ ಯಾವ ಸಂತೋಷನೂ ಇಲ್ಲ. ನಂಬಿ ಬದುಕೋದು ಬೇರೆ, ನಂಬಿಸುತ್ತಾ ಬದುಕೋದು ಬೇರೆ. ನಂಬಿ ಬದುಕೋದ್ರಲ್ಲಿ ಪ್ರೀತಿ ಇರ್ತದೆ, ನಂಬಿಸುತ್ತಾ ಬದುಕೋದ್ರಲ್ಲಿ ಸ್ವಾರ್ಥ ಮಾತ್ರ ಇರ್ತದೆ. ಈ ಪ್ರಪಂಚದಲ್ಲಿ ಯಾರು ಕೂಡ ಪರಿಶುದ್ಧರೂ ಅಲ್ಲ, ಪರಿಪೂರ್ಣರೂ ಅಲ್ಲ. ಸಮಯಕ್ಕೆ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲರೂ ಬದಲಾಗ್ತಾರೆ ಅಷ್ಟೇ. ಪ್ರೀತಿಯ ಅರ್ಥ ಗೊತ್ತಿಲ್ಲದೆ ಯಾರನ್ನು ಪ್ರೀತಿಸಬೇಡಿ. ಸುಮ್ಮನೆ ನಿಮ್ಮನ್ನ ಪ್ರೀಸೋರ್ ಕಣ್ಣಲ್ಲಿ ನೀರು ಬರಿಸಬೇಡಿ. ನಿಮ್ಮನ್ನು ಪ್ರೀಸೋರನ್ನ ಯಾವತ್ತೂ ಮರಿಬೇಡಿ. ಯಾಕಂದ್ರೆ ಪ್ರೀತಿ ಕೊಡುವ ಸಂತೋಷಕ್ಕಿಂತ ಪ್ರೀತಿನ ಕಳ್ಕೊಂಡಾಗ ಆಗೋ ನೋವನ್ನ ಸಹಿಸಿಕೊಳ್ಳೋದು ತುಂಬಾನೇ ಕಷ್ಟ. ಮನೆಯಿಂದ ಹೊರಗೆ ಹೋಗುವಾಗ ಬುದ್ಧಿಯನ್ನು ಕರೆದುಕೊಂಡು ಹೋಗಿ. ಯಾಕಂದ್ರೆ ಪ್ರಪಂಚ ಒಂದು ಮಾರುಕಟ್ಟೆ ಆಗಿದೆ. ಮತ್ತು ಮನೆಯ ಒಳಗೆ ಬರುವಾಗ ಹೃದಯವನ್ನು ಕರೆದುಕೊಂಡು ಹೋಗಿ. ಯಾಕಂದ್ರೆ ಇಲ್ಲಿ ನಿಮಗೋಸ್ಕರ ಎದುರು ನೋಡುವ ಪರಿವಾರವಿದೆ. ಜೀವನದಲ್ಲಿ ನಾ ಕಲಿತ ಪಾಠ ಬೆಟ್ಟದಷ್ಟು. ಆದರೂ ಪಾಠವನ್ನು ಇನ್ನೂ ಕಲಿಯುತ್ತಲೇ ಇದ್ದೇನೆ. ಇನ್ನು ಯಾರ್ಯಾರು ಯಾವ ರೀತಿಯ ಪಾಠ ಕಲಿಸ್ತಾರೋ ಯಾರಿಗೊತ್ತು. ಇನ್ನೊಬ್ಬರನ್ನ ಸರಿಯಿಲ್ಲ ಎಂದು ಹೇಳಬೇಕಾದ್ರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು. ಅವರು ಸರಿ ಇದ್ರೆ ಮಾತ್ರ
ಬೇರೆಯವರ ಅರ್ಹತೆ ಬಗ್ಗೆ ಮಾತನಾಡುವ ಯೋಗ್ಯತೆ ಇರ್ತದೆ. ಎಲ್ಲರೂ ಶ್ರೀಮಂತಿಕೆಯ ಬದುಕನ್ನ ಇಷ್ಟಪಡ್ತಾರೆ, ಆದರೆ ನೆಮ್ಮದಿಯ ಬದುಕು ಅದಕ್ಕಿಂತ ಶ್ರೀಮಂತವಾದುದೆಂದು ಎಷ್ಟೋ ಜನರಿಗೆ ಗೊತ್ತೇ ಇರುವುದಿಲ್ಲ. ವಿದ್ಯೆಯನ್ನು ಸೋಲಿಸುವ ಅಸ್ತ್ರ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹೆತ್ತವರ ಆಶೀರ್ವಾದ ಮೀರಿದ ಶಕ್ತಿ ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ವಿದ್ಯೆಯನ್ನು ಕಲಿತು ನೋಡು, ಹೆತ್ತವರಿಗೆ ತಲೆಬಾಗಿ ನೋಡು. ಇವೆರಡು ಜೀವನದ ಪಾಠ, ಒಮ್ಮೆ ಅರಿತು ನೋಡು. ಗಿಣಿಯ ತರ ಮಾತನಾಡುತ್ತಲೇ ಎಲ್ಲರ ಮೆಚ್ಚುಗೆ ಪಡೆಯೋದ್ಕಿಂತ ಹದ್ದಿನ ತರ ಮೌನವಾಗಿ ಆಕಾಶ ಮುಟ್ಟುವ ಸಾಮರ್ಥ್ಯ ಹೊಂದಬೇಕು. ಸ್ವಾರ್ಥ ಸಂಬಂಧಗಳಿಗೆ ಅತಿಯಾಗಿ ಸಿಲುಕಬೇಡಿ. ಅವಶ್ಯಕತೆ ಮುಗಿದ ನಂತರ ನಡುನೀರಲ್ಲಿ ತೊರೆದು ಹೋಗುವರು. ಜೀವನದಲ್ಲಿ ಯಾರನ್ನಾದರೂ ನಂಬುವ ಮುಂಚೆ 10 ಸಲ ಯೋಚಿಸು. ಯಾಕಂದ್ರೆ ಕೆಲವೊಮ್ಮೆ ನಮ್ಮ ಸ್ವಂತ ಹಲ್ಲು ನಮ್ಮದೇ ನಾಲಿಗೆಯನ್ನ ಕಚ್ಚಿ ಬಿಡ್ತದೆ. ಮನಸ್ಸು ಸಿರಿವಂತವಾದ್ರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ನಾವು ಸಿರಿವಂತರೆ. ಮನಸ್ಸೇ ಬಡವಾಗಿದ್ರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಬಡವರೇ. ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ. ಯಾರ ಜೊತೆಯೂ ವಾದ ಮಾಡುವ ಮನಸ್ಸಿಲ್ಲ. ಏನನ್ನು ಹೇಳಿ ನನ್ನನ್ನು ನಾನು ಸರಿ ಎಂದು ಸಾಧಿಸುವ ಛಲವಿಲ್ಲ. ಅರ್ಥ ಮಾಡಿಕೊಳ್ಳಿ ಎಂದು ಬೇಡಿಕೊಳ್ಳುವ ಶಕ್ತಿ ಇಲ್ಲ. ಯಾರಿಗಾಗಿಯೂ ಕಾಯುವ ತಾಳ್ಮೆಯು ನನ್ನಲ್ಲಿ ಸ್ವಲ್ಪವೂ ಉಳಿದಿಲ್ಲ. ಜೀವನ ಹೇಗೆ ಕರೆಯುವುದು, ಕರೆದು ಹೋಗಲಿ. ಬಾಳ ಪಯಣವಿದು, ಸುಖವೋ ದುಃಖವೋ ಸಾಗುತ್ತಲಿರಲಿ ಅಷ್ಟೇ. ಇಲ್ಲಿ ಯಾವುದು ಶಾಶ್ವತವಲ್ಲ. ನನ್ನ ಹಣೆಬರವೇ ಸರಿಯಿಲ್ಲ ಎಂದಾಗ ಮತ್ತೊಬ್ಬರನ್ನ ದೂರಿ ಉಪಯೋಗವಿಲ್ಲ. ಉಪಕಾರ ಮಾಡಿದ ಜನರಿಗೆ ಉಪವಾಸ ಬೀಳುವ ಹಾಗೆ ಮಾಡುವ ಜನರಿದ್ದಾರೆ. ಅದಕ್ಕೆ ಉಪಕಾರ ಮಾಡುವ ಮೊದಲು ಅವರ ಪರೋಪಕಾರದ ಬಗ್ಗೆ ಅರಿತುಕೊಳ್ಳಿ. ಸತ್ತಾಗ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳುವ ಸಂಬಂಧಗಳಿಗಿಂತ ಜೀವಂತ ಇರುವಾಗಲೇ ನಾವು ಕೆಳಗೆ ಬೀಳದಂತೆ ನೋಡಿಕೊಳ್ಳುವ, ಸದಾ ನಮ್ಮ ಬೆನ್ನೆಲುಬಾಗಿರುವ ಸಂಬಂಧಗಳೇ ನಿಜವಾದ ಸಂಬಂಧಗಳು. ಉದ್ದೇಶ ಒಳ್ಳೆಯದಾಗಿದ್ರೆ ಉರಿದುಕೊಳ್ಳುವವರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಂಬಿಕೆ ಅನ್ನೋ ಪದ ತುಂಬಾನೇ ಪವಿತ್ರವಾದದ್ದು. ಅದನ್ನು ಗೌರವದಿಂದ ಉಳಿಸಿಕೊಳ್ಳಿ. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಬಳಸಿಕೊಳ್ಬೇಡಿ. ನಮಗೆ ಎಷ್ಟೇ ಜ್ಞಾನವಿದ್ದರೂ ಕೆಲವೊಮ್ಮೆ ನಮ್ಮ ಲೆಕ್ಕಾಚಾರಗಳು ತಪ್ಪಿಬಿಡ್ತವೆ. ಯಾಕಂದ್ರೆ ನಾವು ಕೂಡಿ ಗುಣಿಸುವಷ್ಟರಲ್ಲಿ ಮೇಲಿರುವವನು ನಮ್ಮನ್ನು ಬಾಗಿಸಿ ಕಳೆದಿರ್ತಾನೆ. ದೋಷವನ್ನು ಎಲ್ಲರೂ ಹುಡುಕ್ತಾರೆ, ಅದು ದೊಡ್ಡ ವಿಷಯವಲ್ಲ. ಹುಡುಕೋದಾದ್ರೆ ಆ ದೋಷಕ್ಕೆ ಪರಿಹಾರ ಹುಡುಕಿ. ಕಥೆಯ ಪಾತ್ರಧಾರಿಗಳು ಎಲ್ಲರೂ ನಮ್ಮವರಲ್ಲ. ದೂರ ಆದವರೆಲ್ಲ ಕೆಟ್ಟವರಲ್ಲ. ಆದರೆ ಅವರ ಕಥೆಯಲ್ಲಿ ನಮ್ಮ ಪಾತ್ರ ಮುಗಿದಿದೆ ಅಷ್ಟೇ. ಜೀವನದಲ್ಲಿ ಏನೇ ಕಳೆದುಕೊಂಡರೂ ಆತ್ಮವಿಶ್ವಾಸ ಕಳೆದುಕೊಳ್ಬೇಡಿ. ಯಾಕಂದ್ರೆ ಆತ್ಮವಿಶ್ವಾಸ ಹೊಂದಿದ್ರೆ ಕಳೆದುಕೊಂಡದೆಲ್ಲ ಮರಳಿ ಪಡಿಬಹುದು. ಈ ಜಗತ್ತಿನಲ್ಲಿ ನಟನೆಗೆ ಸಿಗುವ ಬೆಲೆ ನಿಜವಾದ ವ್ಯಕ್ತಿತ್ವಕ್ಕೆ ಸಿಗೋದಿಲ್ಲ. ತಡವಾಗಿ ಆದರೂ ಸರಿ, ನಮ್ಮವರಂತೆ ನಟಿಸುವ ಎಲ್ಲರ ನಿಜವಾದ ಮುಖಗಳು ಸಮಯ ಕಳೆದಂತೆ ನಮ್ಮ ಅರಿವಿಗೆ ಒಂದೇ ಬರುತ್ತೆ. ಅಟ್ಟಕ್ಕೇರಿಸಿ ಅರ್ಧ ದಾರಿಯಲ್ಲಿ ಕೈಬಿಡುವ ಕುಬೇರನ ಸ್ನೇಹಕ್ಕಿಂತ ತಪ್ಪುಗಳನ್ನು ಅರ್ಥೈಸಿ ತಿದ್ದುವ ಕುಚೇಲನ ಗೆಳೆತನವಿದ್ರೆ ಸಾಕು. ಸಮಯ ಒಂದೊಮ್ಮೆ ಎಲ್ಲರ ಮುಖವಾಡ ಬಿಚ್ಚಿಡ್ತದೆ. ಹಣೆ ಬರೆದ ದೇವರಿಗೆ ಕೇಳುವುದೊಂದಿದೆ, ನೆಮ್ಮದಿಯ ಜೀವನ ಯಾವ ಪುಟದಲ್ಲಿದೆ ಎಂದು. ಇದು ಮೋಸದ ಜಗತ್ತು. ಯಾರನ್ನಾದ್ರೂ ನಂಬುವ ಮುಂಚೆ 100 ಬಾರಿ ಯೋಚಿಸು. ಯಾಕಂದ್ರೆ ಇಲ್ಲಿ ಮುಖಕ್ಕಿಂತ ಮುಖವಾಡಗಳೇ ಜಾಸ್ತಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗ್ಲಿ. ಸಾಧ್ಯವಾದಷ್ಟು ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಶೇರ್ ಮಾಡಿ.